ಸೊ ಒಂದ್ ಕಡೆ ಹೈಕೋರ್ಟ್ ತಕ್ಷಣವೇ ರಿಲೀಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಹೈಕೋರ್ಟ್ ಆದೇಶದ ಬಳಿಕವೂ ಸಿಟಿ ರವಿ ಅವರು ರಿಲೀಸ್ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ರಾಣೆಬೆನ್ನೂರನ್ನ ತಲುಪಿದ್ದಾರೆ ಬಿಜೆಪಿ MLC ಸಿಟಿ ರವಿ ಅವರು. ಪೊಲೀಸರ ಜೊತೆಗೆ ಇದ್ದಾರೆ ಸಿಟಿ ರವಿ ಅವರು. ಏನ್ ಕಾರಣ ಏನು ಅಂತ ಅಂದ್ರೆ ಅಧಿಕಾರಿಗಳ ಸೂಚನೆಗಾಗಿ ಪೊಲೀಸರುಗಳು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಿರಿಯ ಅಧಿಕಾರಿಗಳು ತಮಗೊಂದು ಕರೆ ಮಾಡಿ ಹೇಳಿದ್ರೆ ನಾವು ಬಿಡ್ತೀವಿ ಅನ್ನುವಂಥದ್ದು ಪೊಲೀಸರ ಮಾತಾಗಿದೆ. ಸೂಚನೆ ಬಳಿಕ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡ್ತಾರೆ ಪೊಲೀಸರು ಅನ್ನುವಂಥದ್ದು. ಆಮೇಲೆ ಇನ್ನೊಂದು ವಿಚಾರ ಅಂತಾರೆ, ಸದ್ಯ ಈಗ ಪೊಲೀಸರ ವಶದಲ್ಲಿದ್ದಾರೆ ಸಿಟಿ ರವಿ ಅವರು. ಅವರಿಗೀಗ ಭದ್ರತೆ ಆಗಿರ್ಬೋದು, ಅವರ ಕಂಪ್ಲೀಟ್ ಕೇರ್ ಟೇಕಿಂಗ್ ಅದು ಪೊಲೀಸರದ್ದೇ ಆಗಿರ್ಬೇಕಾಗುತ್ತೆ. ಅವ್ರಿಗೇನೇ ಒಳ್ಳೇದಾದ್ರೂ ಕೆಟ್ಟದಾದ್ರೂ ಅದಕ್ಕೆಲ್ಲ ಈ ಪೊಲೀಸರೇ ಹೊಣೆ ಆಗುವಂತ ಸಂದರ್ಭ. ಹೀಗಾಗಿ ಅಷ್ಟು ಸುಲಭವಾಗಿ ತತ್ಕ್ಷಣಕ್ಕೆ ದಾರಿ ಮಧ್ಯೆ ಅಂತೂ ಬಿಡಕ್ಕಾಗಲ್ಲ, ಬಿಡಿ ನಿಮ್ಮನ್ನು ಬಿಡಕ್ಕೆ ಹೇಳಿಯಾರೆ ಅಂತ ಹೇಳ್ಕೊಂಡ್ಬಿಟ್ಟು. ಹಾಗಾಗಿ ಅಧಿಕಾರಿಗಳು ಏನು ಸೂಚನೆಯನ್ನ ಕೊಡ್ತಾರೆ, ಜೊತೆಗೆ ಅವ್ರನ್ನ ಎಲ್ಲಿ ರಿಲೀಸ್ ಮಾಡಬೇಕು, ಹೇಗೆ ಕಳಿಸ್ಕೊಡ್ಬೇಕು, ಈ ರೀತಿ ಅದಕ್ಕೂ ಏನಾದ್ರು ಪ್ರಕ್ರಿಯೆಗಳು ಇದರಲ್ಲಿ ಸಂದರ್ಭದಲ್ಲಿ ಏನಾದ್ರು ಪಾಲಿಸಬೇಕಾಗುತ್ತಾ, ಬಹುಶಃ ಈ ವಿಚಾರವಾಗಿ ಪೊಲೀಸರು ಯೋಚನೆ ಮಾಡ್ತಾ ಇರ್ಬೋದು ಅಂತ ಕಾಣಿಸುತ್ತೆ.